ಹೈ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವ್ ಪ್ರಾಪರ್ಟಿ. ನೋಡಿ, ರೋಡ್ಗೆ ಆಕ್ಸೆಸ್ ಆದಂಗೆ 3 ಎಕರೆ 10 ಗುಂಟೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಇದು ನಿಮಗೆ ಮೈಸೂರಿಂದ 55 ಕಿಲೋಮೀಟ್ರ್ ಆಗುತ್ತೆ, 55 ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ. ಮತ್ತು ನಂಜನಗೂಡಿಂದ 30 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಕ್ಯಾಟಗರಿ ಬರುತ್ತೆ, 2 RTC ಬರುತ್ತೆ. ಅಂದರೆ ಒಬ್ಬರೇ ಓನರು, ಬಟ್ RTC ಮಾತ್ರ 2 ಬರುತ್ತೆ. 3 ಎಕರೆ 10 ಗುಂಟೆ ಬರುತ್ತೆ. ರೆಡ್ ಸಾಯಿಲು ಮತ್ತು ಒಳ್ಳೆ ವಾಟರ್ ಸೋರ್ಸಿಂಗ್ ಇರೋಂಥ ಏರಿಯಾ. ಮತ್ತು ಇದು ತಾರ್ ರೋಡಿಂದ ನಿಮಗೆ 1 ಕಿಲೋಮೀಟ್ರ್ ಬರಬೇಕು. ಅಂದರೆ ಗೌರ್ಮೆಂಟ್ ರಸ್ತೆ, ಬೇರೆಯವ್ರ ಜಮೀನು ಮೇಲೆ ಬರೋ ಅವಶ್ಯಕತೆ ಏನಿಲ್ಲ. ರೋಡ್ ಅಪ್ರೋಚಿಂಗ್ ಎಲ್ಲ ಚೆನ್ನಾಗಿದೆ. ಕೆಂಪು ಮಣ್ಣು ಮತ್ತು ಅಲ್ಲೊಂದು ಮರ ಕಾಣಿಸ್ತಾ ಇದೆ ನೋಡಿ, ಮಾವಿನ ಮರ, ಅಲ್ಲಿವರೆಗೂ ಬರುತ್ತೆ. ಮತ್ತು 1 ಸೈಡೆಡ್ ಫೆನ್ಸಿಂಗ್ ಆಗಿದೆ, ಇನ್ನು 3 ಕಡೆ ಫೆನ್ಸಿಂಗ್ ಮಾಡಿಸ್ಕೋಬೇಕಷ್ಟೆ. ಮತ್ತು ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಒಂದು 15ರಿಂದ 20 ಗುಂಟೆ ಇಲ್ಲೇ ಪ್ರಿಂಟಲ್ಲಿ ತೋರಿಸ್ತಾ ಇದ್ದೀನಲ್ಲ, ಒತ್ತುವರಿ ಲ್ಯಾಂಡ್ ಸಿಗುತ್ತೆ. ಅಂದರೆ ಖರಾಬ್ ಲ್ಯಾಂಡ್ ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ. ನೋಡಿ, ಇವರು ಪರ್ ಏಕರ್ ಬಂದು 18 ಲಕ್ಷ ಹೇಳ್ತಾಯಿದ್ದಾರೆ, 18 ಲಕ್ಷ ಹೇಳ್ತಾಯಿದ್ದಾರೆ ಪರ್ ಏಕರು. ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.